ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಮರ್ಡರ್ ಆನ್ ಮ್ಯಾಪಲ್ ಡ್ರೈವ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟು ಸಾಲ ಮಾಡಿ ಒಂದು ಮನೆಯನ್ನ ಪರ್ಚೇಸ್ ಮಾಡ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಇವರು ಯಾವ ಮನೆಯನ್ನ ಪರ್ಚೇಸ್ ಮಾಡಿದ್ರೋ ಆ ಮನೆಯಲ್ಲಿ ಒಂದು ದಿನ ರಾತ್ರಿ ಇಬ್ಬರು ಗಂಡ ಹೆಂಡತಿ ತುಂಬಾನೇ ನಿಗೂಢವಾಗಿ ಸತ್ತೋಗಿರ್ತಾರೆ. ಈ ವಿಷಯ ಗೊತ್ತಿಲ್ಲದೆ ಆ ಮನೆಗೆ ಹೊಸದಾಗಿ ಶಿಫ್ಟ್ ಆದ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ನ ಸುತ್ತಮುತ್ತ ತುಂಬಾನೇ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಆ ಮನೆಯಲ್ಲಿ ನಿಗೂಢವಾಗಿ ಸತ್ತು ಹೋದ ಆ ಗಂಡ ಹೆಂಡತಿಗೆ ಅಸಲಿಗೆ ಆಗಿದ್ದೇನೋ? ಆ ಮನೆಗೆ ಶಿಫ್ಟ್ ಆದ ನಂತರ ಹೀರೋಯಿನ್ ಲನ್ನ ನಿಗೂಢವಾಗಿ ಫಾಲೋ ಮಾಡ್ತಿರುವ ಆ ವ್ಯಕ್ತಿ ಯಾರು? ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಮ್ಯಾಪಲ್ ಡ್ರೈವ್ ಎಂಬ ಏರಿಯಾದಲ್ಲಿರುವ ತನ್ನ ಮನೆಗೆ ಬರ್ತಿರುವ ಒಬ್ಬಳು ಮಹಿಳೆಯನ್ನ ನೋಡ್ತೀವಿ. ಕಾರನ್ನ ಪಾರ್ಕ್ ಮಾಡಿ ಇನ್ನೇನೋ ಒಳಗಡೆ ಹೋಗ್ಬೇಕು ಅನ್ನುವಾಗ ಯಾರೋ ತನ್ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮೊದಲೇ ರಾತ್ರಿಯಾಗಿದ್ದ ಕಾರಣ ಹೆದರಿಕೊಂಡ ಆ ಮಹಿಳೆ ತಕ್ಷಣ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಆಕೆ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ. ಅಲ್ಲಿಗೆ ಬಂದಿದ್ದ ಆ ವ್ಯಕ್ತಿ ಆಕೆ ಮೇಲೆ ತುಂಬಾನೇ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ಕೆಲವು ದಿನಗಳ ನಂತರ ಓಪನ್ ಆಗುತ್ತೆ. ಈಗ ಚಿತ್ರದ ಹೀರೋಯಿನ್ ಆಗಿರುವ ಟೆಸ್ಲನ್ನ ಆಕೆ ತಂಗಿ ವಿಲ್ಲೋ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿ ಅದೇ ಮನೆಯ ಬಳಿ ಕರೆದುಕೊಂಡು ಬರ್ತಾಳೆ. ವಿಷಯವೇನೆಂದ್ರೆ, ಟೆಸ್ಲ ಗಂಡ ಮಾರ್ಕ್ ತನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದೇ ಮನೆಯನ್ನ ಪರ್ಚೇಸ್ ಮಾಡಿರುತ್ತಾನೆ. ಸ್ನೇಹಿತರೆ, ಇದೇ ಮನೆಯಲ್ಲೇ ಚಿತ್ರದ ಶುರುವಿನಲ್ಲಿ ಒಬ್ಬಳು ಮಹಿಳೆ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದನ್ನ ನಾವು ನೋಡಿದ್ದು. ಈಗ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಶಾಕಿಂಗ್ಲಿ ಆ ದಿನ ಕೇವಲ ಆ ಮಹಿಳೆ ಮಾತ್ರ ಸತ್ತಿರೋದಿಲ್ಲ. ಆ ಮಹಿಳೆಯ ಡೆಡ್ ಬಾಡಿ ಜೊತೆ ಆಕೆ ಗಂಡನ ಡೆಡ್ ಬಾಡಿ ಕೂಡ ಪೊಲೀಸರಿಗೆ ಸಿಕ್ಕಿರುತ್ತೆ. ಪೊಲೀಸರು ಇನ್ನೂ ಕೂಡ ಅವರಿಬ್ಬರದ್ದು ಆತ್ಮಹತ್ಯೆನ ಅಥವಾ ಕೊಲೆನ ಅಂತ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಹೀಗೆ ಆ ಮನೆಯಲ್ಲಿ ವಾಸ ಮಾಡ್ತಿದ್ದ ಗಂಡ ಹೆಂಡತಿ ಇಬ್ಬರು ಕೂಡ ಸತ್ತೋದ ನಂತರ ಆ ಮನೆ ಮತ್ತೆ ಸೇಲ್ಗೆ ಬಂದಿರುತ್ತೆ. ಹೀರೋಯಿನ್ ಟೆಸ್ಲಾ ತಂಗಿ ವಿಲ್ಲೋ ಒಬ್ಬಳು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದ ಕಾರಣ ಮಾರ್ಕ್ ನ ಜೊತೆ ಮಾತಾಡಿ ಈ ಮನೆಯನ್ನ ಪರ್ಚೇಸ್ ಮಾಡೋದಕ್ಕೆ ಹೇಳಿರ್ತಾಳೆ. ಈ ಮನೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ಕ ಕಾರಣ ಮಾರ್ಕ್ ಬ್ಯಾಂಕ್ ನಲ್ಲಿ ಸಾಲ ಮಾಡಿ ಪರ್ಚೇಸ್ ಮಾಡಿರ್ತಾನೆ. ಒಳಗಡೆ ಬಂದ ಟೆಸ್ ಹಾಗೂ ಮಾರ್ಕ್ ಗೆ ಆ ಮನೆ ತುಂಬಾನೇ ಇಷ್ಟ ಆಗುತ್ತೆ. ಆ ದಿನ ರಾತ್ರಿ ಇಬ್ಬರು ಖುಷಿಯಾಗಿ ಮಾತನಾಡ್ತಾ ಕೂತಿರುವಾಗ ಅವರ ಫೋಟೋಸ್ ಗಳನ್ನ ಯಾರೋ ಕ್ಲಿಕ್ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಮರುದಿನ ಬೆಳಿಗ್ಗೆ ಮಾರ್ಕ್ ಗೆ ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ಪಕ್ಕದ ಸಿಟಿಗೆ ಹೋಗಿರ್ತಾನೆ. ಟೆಸ್ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಹೊರಗಡೆ ಬಂದಾಗ ಯಾರೊಬ್ಬ ವ್ಯಕ್ತಿ ಈಕೆ ಮನೆಯನ್ನೇ ತುಂಬಾನೇ ವಿಚಿತ್ರವಾಗಿ ನೋಡ್ತಾ ನಿಂತಿರೋದು ಕಾಣಿಸುತ್ತೆ. ಮೋಸ್ಟ್ಲಿ ಇದೇ ಏರಿಯಾದಲ್ಲಿ ವಾಸ ಮಾಡ್ತಿರುವ ನೇಬರ್ ಇರ್ಬೇಕು ಅಂತ ಟೆಸ್ ಅವನಿಗೆ ಹಾಯ್ ಮಾಡ್ತಾಳೆ. ಆದ್ರೆ ಆ ವ್ಯಕ್ತಿ ಮಾತ್ರ ಏನನ್ನೋ ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆ ವ್ಯಕ್ತಿ ಹೆಸರು ಸೀವರ್ ಅಂತ. ಆತ ಒಬ್ಬ ಎಕ್ಸ್ ಮಿಲಿಟರಿ ಆಫೀಸರ್. ಸ್ವಲ್ಪ ಸಮಯದ ನಂತರ ಅದೇ ಏರಿಯಾದಲ್ಲಿ ವಾಸ ಮಾಡ್ತಿರುವ ಶೆಲ್ಬಿ ಎಂಬ ಮಹಿಳೆ ಟೆಸ್ಲನ್ನ ಮಾತನಾಡಿಸೋದಕ್ಕೆ ಅಂತ ಬರ್ತಾಳೆ. ಶೆಲ್ಬಿ ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡು ಟೆಸ್ಲನ್ನ ಕರೆದುಕೊಂಡು ಆ ಏರಿಯಾವನ್ನೆಲ್ಲ ಸುತ್ತಾಡಿ ತೋರಿಸ್ತಾಳೆ. ಆಗ ಇವರ ಎದುರುಗಡೆ ಮನೆಯಲ್ಲಿ ವಾಸ ಮಾಡ್ತಿರುವ ಡೇವಿಡ್ ಎಂಬ ವ್ಯಕ್ತಿ ಕೂಡ ಪರಿಚಯ ಆಗ್ತಾನೆ. ಆ ದಿನ ರಾತ್ರಿ ಟೆಸ್ ತನ್ನ ಪಾಡಿಗೆ ತಾನು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಕಿಚನ್ ಡೋರ್ ಇದ್ದಕ್ಕಿದ್ದ ಹಾಗೆ ಓಪನ್ ಆಗುತ್ತೆ. ಮನೆಯಲ್ಲಿ ಒಬ್ಬಳೇ ಇದ್ದ ಟೆಸ್ಗೆ ಸ್ವಲ್ಪ ಭಯ ಆಗುತ್ತೆ. ಈ ಡೋರ್ ಅನ್ನ ನಾನು ಓಪನ್ ಮಾಡ್ಲಿಲ್ವಲ್ಲ ಅಂತ ತಕ್ಷಣ ಹೋಗಿ ಆ ಡೋರ್ ಅನ್ನ ಕ್ಲೋಸ್ ಮಾಡ್ತಾಳೆ. ತಕ್ಷಣ ಮನೆಯ ಎಲ್ಲ ಬಾಗಿಲುಗಳನ್ನ ಹಾಗೂ ಕಿಟಕಿಗಳನ್ನ ಕ್ಲೋಸ್ ಮಾಡಿ ಹೋಗಿ ಮಲಗಿಕೊಳ್ತಾಳೆ. ಮರುದಿನ ಬೆಳಿಗ್ಗೆ ಕೆಲಸಕ್ಕೆ ಅಂತ ಹೋಗಿದ್ದ ಮಾರ್ಕ್ ವಾಪಸ್ ಬಂದಿರುತ್ತಾನೆ. ಡೇವಿಡ್ ಮಾರ್ಕ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಮನೆಗೆ ಬಂದಾಗ ಆ ದಿನ ರಾತ್ರಿ ನಿಮ್ಮ ಹೆಂಡತಿಯನ್ನ ಕರೆದುಕೊಂಡು ಡಿನ್ನರ್ ಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ಸರಿ ಅಂತ ಆ ದಿನ ರಾತ್ರಿ ಡೇವಿಡ್ ಒಂದು ವೈನ್ ಬಾಟಲಿಯನ್ನ ತೆಗೆದುಕೊಂಡು ಇವರ ಮನೆಗೆ ಡಿನ್ನರ್ ಗೆ ಅಂತ ಬರ್ತಾನೆ. ಡೇವಿಡ್ ಬಗ್ಗೆ ವಿಚಾರಿಸಿದಾಗ ಆತ ಹೇಳುತ್ತೇನೆಂದ್ರೆ, ನನ್ನ ಬಳಿ ಸಾಕಷ್ಟು ದುಡ್ಡಿದೆ, ನನಗೆ ವಯಸ್ಸಾಗುವವರೆಗೂ ಬೇರೆಯವರ ಕೆಳಗಡೆ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ ಅಂತ ರಿಟೈರ್ಡ್ ಆದೆ. ನಿಮಗೆ ಈ ಏರಿಯಾದಲ್ಲಿ ಏನೇ ತೊಂದರೆ ಆದ್ರೂ ಅಥವಾ ಏನೇ ಸಹಾಯ ಬೇಕಂದ್ರೂ ನನ್ನನ್ನ ಕೇಳಿ ಅಂತ ಹೇಳ್ತೇನೆ. ಅದಕ್ಕೆ ಟೆಸ್, ಸರಿ ಸರ್, ನಿಮ್ಮ ಹೆಂಡತಿಯನ್ನ ಯಾಕೆ ಡಿನ್ನರ್ಗೆ ಕರೆದುಕೊಂಡು ಬರ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಎಮೋಷನಲ್ ಆದ ಡೇವಿಡ್, ಟೆಸ್, 2 ವರ್ಷಗಳ ಹಿಂದೆ ನನ್ನ ಹೆಂಡತಿ ಕ್ಯಾನ್ಸರ್ ನಿಂದಾಗಿ ಸತ್ತು ಹೋದ್ಲು. ನಮ್ಮಿಬ್ಬರಿಗೆ ಮಕ್ಕಳಾಗಿರ್ಲಿಲ್ಲ, ಹಾಗಾಗಿ ಒಬ್ಬನೇ ಜೀವನ ಮಾಡ್ತಿದ್ದೀನಿ ಅಂತ ಎಮೋಷನಲ್ ಆಗಿ ಹೇಳ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಡೇವಿಡ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಪಕ್ಕದ ಊರಿಗೆ ಹೋಗ್ತಿರ್ತಾನೆ. ಆದ್ರೆ ಹೋಗೋದಕ್ಕೂ ಮುಂಚೆ ತನ್ನ ಮನೆಯ ಬೀಗವನ್ನ ಟೆಸ್ಗೆ ಕೊಟ್ಟು ಹೀಗೆ ಹೇಳ್ತಾನೆ, ಟೆಸ್, ನನ್ನ ಮನೆಯಲ್ಲಿ ಒಂದು ಪ್ಲಂಬಿಂಗ್ ಕೆಲಸ ಇದೆ, ಪ್ಲಂಬರ್ಗೆ ಬರೋದಕ್ಕೆ ಹೇಳಿದ್ದೆ, ಆದ್ರೆ ಅಷ್ಟರಲ್ಲೇ ನನಗೆ ಅರ್ಜೆಂಟ್ ಆಗಿ ಕೆಲಸ ಬಂದಿದೆ. ಪ್ಲಂಬರ್ ರಿಪೇರಿಗೆ ಅಂತ ಮನೆಗೆ ಬಂದಾಗ ಡೋರ್ ಅನ್ನ ಓಪನ್ ಮಾಡಿ ಕೊಡಿ ಅಂತ ಡೋರ್ ನ ಲಾಕ್ ನಂಬರ್ ಅನ್ನ ಹೇಳ್ತಾನೆ. ಸರಿ ಅಂತ ಆ ದಿನ ಸಾಯಂಕಾಲ ಆದ್ರೂ ಕೂಡ ಡೇವಿಡ್ ನ ಮನೆಗೆ ಪ್ಲಂಬರ್ ಬಂದೇ ಇರೋದಿಲ್ಲ. ಬಂದಾಗ ಡೋರ್ ಅನ್ನ ಓಪನ್ ಮಾಡಿದ್ರೆ ಆಯ್ತು
ಅಂತ ಟೆಸ್ ತನ್ನ ಪಾಡಿಗೆ ತಾನು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ ಆ ಎಕ್ಸ್ ಮಿಲಿಟರಿ ಮ್ಯಾನ್ ಸೀವರ್ ಈಕೆ ಮನೆಯನ್ನ ಮತ್ತೆ ವಿಚಿತ್ರವಾಗಿ ನೋಡ್ತಾ ನಿಂತಿರ್ತಾನೆ. ಆತ ಯಾಕೆ ಪದೇ ಪದೇ ನಮ್ಮ ಮನೆಯನ್ನೇ ಈ ರೀತಿ ವಿಚಿತ್ರವಾಗಿ ನೋಡ್ತಿದ್ದಾನೆ ಅಂತ ಟೆಸ್ಗೆ ಅನುಮಾನ ಶುರುವಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಡೇವಿಡ್ ನ ಮನೆಗೆ ರಿಪೇರಿ ಮಾಡೋದಕ್ಕೆ ಅಂತ ಪ್ಲಂಬರ್ ಬರ್ತಾನೆ. ಆತ ಪ್ಲಂಬಿಂಗ್ ಕೆಲಸವನ್ನ ಮುಗಿಸಿದ ನಂತರ ಇನ್ನೇನೋ ಮನೆಯನ್ನ ಲಾಕ್ ಮಾಡಬೇಕು ಅಂತ ಒಳಗಡೆ ಹೋದಾಗ ಕೆಳಗಡೆ ಬೇಸ್ಮೆಂಟ್ ನಿಂದ ಏನೋ ವಿಚಿತ್ರವಾದ ಶಬ್ದ ಬರುತ್ತೆ. ಆ ಶಬ್ದ ಏನು ಅಂತ ಹತ್ತಿರ ಹೋದಾಗ ಒಳಗಡೆ ಒಂದು ಫೋನ್ ರಿಂಗ್ ಆಗ್ತಿರುವ ಶಬ್ದ ಬರುತ್ತೆ. ಆ ಬೇಸ್ಮೆಂಟ್ ನ ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಡೋರ್ ಅನ್ನ ಲಾಕ್ ಮಾಡಿದ ಕಾರಣ ಓಪನ್ ಮಾಡೋದಕ್ಕೆ ಸಾಧ್ಯವಾಗದೆ ವಾಪಸ್ ಬರ್ತಾಳೆ. ಟೆಸ್ ಹೊರಗಡೆ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೀವರ್ ಆಕೆ ಮನೆಯ ಬಳಿ ಸುತ್ತಾಡ್ತಿರೋದನ್ನ ನೋಡ್ತೀವಿ. ಈತ ಪದೇ ಪದೇ ನನ್ನ ಮನೆಯ ಬಳಿ ಯಾಕೆ ಬರ್ತಿದ್ದಾನೆ ಅಂತ ಟೆಸ್ ತುಂಬಾನೇ ಸಿಟ್ಟಾಗ್ತಾಳೆ. ಆದ್ರೆ ಸೀವರ್ ಮಾತ್ರ ಏನಿಲ್ಲ, ನನ್ನ ನಾಯಿ ಕಳೆದು ಹೋಗಿತ್ತು, ಅದನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೆ ಅಷ್ಟೇ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ದಿನ ರಾತ್ರಿ ಟೆಸ್ ಮಲಗಿಕೊಂಡಿದ್ದಾಗ ಮನೆಯಲ್ಲಿ ಏನೋ ವಿಚಿತ್ರವಾದ ಶಬ್ದ ಆಗುತ್ತೆ. ಟೆಸ್ಗೆ ಎಚ್ಚರವಾಗಿ ತುಂಬಾನೇ ಹೆದರಿಕೊಳ್ತಾ ಯಾರದು ಅಂತ ರೂಮ್ ನ ಹಾಲ್ಗೆ ಹೋಗಿ ನೋಡ್ತಾಳೆ. ಆಗಲೇ ಮನೆಯ ಒಳಗಡೆ ಬಂದಿದ್ದ ಒಬ್ಬ ವ್ಯಕ್ತಿ ಈಕೆ ಮೇಲೆ ಇದ್ದಕ್ಕಿದ್ದ ಹಾಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೆದರಿಕೊಂಡ ಟೆಸ್ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾಳೆ. ಈಕೆ ಕಿರುಚಾಟ ಕೇಳಿದ ಡೇವಿಡ್ ತಕ್ಷಣ ಅಲ್ಲಿಗೆ ಓಡಿ ಬರ್ತಾನೆ. ಡೇವಿಡ್ ನನ್ನ ನೋಡ್ತಿದ್ದ ಹಾಗೆ ಟೆಸ್ ನ ಮನೆಯ ಒಳಗಡೆ ಬಂದಿದ್ದ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಆ ವ್ಯಕ್ತಿಯ ಜೊತೆ ಫೈಟ್ ಮಾಡಿದ ಕಾರಣ ಡೇವಿಡ್ ನ ತಲೆಗೆ ತುಂಬಾನೇ ಪೆಟ್ಟಾಗಿರುತ್ತೆ. ಅಷ್ಟಕ್ಕೂ ಯಾರಾತ ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ದ ಅಂತ ಟೆಸ್ಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮಾರ್ಕ್ ತಕ್ಷಣ ಮನೆಗೆ ಹೊರಟು ಬರ್ತಾನೆ. ಟೆಸ್ ತನ್ನ ಗಂಡನಿಗೆ, ಮಾರ್ಕ್ ಇನ್ ಮುಂದೆ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಮನೆಯಲ್ಲಿ ನನಗೆ ತುಂಬಾನೇ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತವೆ. ನಿನ್ನೆ ರಾತ್ರಿ ನೋಡಿದ್ರೆ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ತಕ್ಷಣ ನಾವು ಈ ಮನೆಯನ್ನ ಖಾಲಿ ಮಾಡಿ ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಮೊದಲೇ ಸಾಲ ಮಾಡಿ ಆ ಮನೆಯನ್ನ ಪರ್ಚೇಸ್ ಮಾಡಿದ್ದ ಮಾರ್ಕ್ ಹೀಗೆ ಹೇಳ್ತಾನೆ. ಟೆಸ್, ನಾವೇನಾದ್ರೂ ಈಗ ಈ ಮನೆಯನ್ನ ಸೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾವು ಪರ್ಚೇಸ್ ಮಾಡಿದ ದುಡ್ಡಲ್ಲಿ ಅರ್ಧ ದುಡ್ಡು ಕೂಡ ವಾಪಸ್ ಬರೋದಿಲ್ಲ. ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನಿನ್ನ ತಂಗಿಗೆ ನಿನ್ನ ಜೊತೆನೆ ಇರೋದಕ್ಕೆ ಹೇಳ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಮತ್ತೆ ಮಾರ್ಕ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಆಫೀಸ್ ಟ್ರಿಪ್ಗೆ ಹೋಗ್ತಾನೆ. ಈಗ ಟೆಸ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಈ ಮನೆಯನ್ನ ನಾವು ಪರ್ಚೇಸ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಯಾರೋ ವಾಸ ಮಾಡ್ತಿದ್ರು ಅಂತ ಚೆಕ್ ಮಾಡಿದಾಗ ಆ ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಸತ್ತೋಗಿದ್ರು ಅಂತ ಗೊತ್ತಾಗುತ್ತೆ. ಇಂಟರ್ನೆಟ್ ನಲ್ಲಿ ಆ ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿದ ರಿಪೋರ್ಟರ್ ನನ್ನ ಪತ್ತೆ ಮಾಡಿ ಅವಳನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಮೇಡಮ್, ಆ ಮನೆಯಲ್ಲಿ ನಡೆದ ಇನ್ಸಿಡೆಂಟ್ ಬಗ್ಗೆ ನೀವು ರಿಪೋರ್ಟ್ ಮಾಡಿದ್ದನ್ನ ಓದ್ದೆ. ನಾನು ಹಾಗೂ ನನ್ನ ಗಂಡ ಆ ಮನೆಯನ್ನ ಪರ್ಚೇಸ್ ಮಾಡಿ ಅಲ್ಲಿಗೆ ಮೂವ್ ಆದ ನಂತರ ತುಂಬಾನೇ ವಿಚಿತ್ರವಾದ ಘಟನೆಗಳು ನಡೀತಿವೆ. ಈಗ ಆ ರಿಪೋರ್ಟ್ ಹೇಳೋದ್ರ ಮೂಲಕ ನಮಗೆ ಗೊತ್ತಾಗುತ್ತೇನೆಂದ್ರೆ ಆ ಮನೆಯಲ್ಲಿ ಕೊಲೆಯಾದ ಮಹಿಳೆಯನ್ನ ಆಕೆ ಗಂಡನೇ ಕೊಲೆ ಮಾಡಿದ್ದ. ನಂತರ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಆತನ ಡೆಡ್ ಬಾಡಿ ಕೂಡ ಅದೇ ಮನೆಯಲ್ಲೇ ಸಿಕ್ಕಿತ್ತು. ಪೊಲೀಸರು ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ ನಂತರ ಆ ವ್ಯಕ್ತಿ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ ಅಂತ ಕೇಸನ್ನ ಕ್ಲೋಸ್ ಮಾಡಿರ್ತಾರೆ. ಆದ್ರೆ ಈ ರಿಪೋರ್ಟರ್ಗೆ ಅನುಮಾನ ಬಂದು ಆ ವ್ಯಕ್ತಿಯ ಊರಿಗೆ ಹೋಗಿ ಚೆಕ್ ಮಾಡಿದಾಗ ಅವನಿಗೆ ಗನ್ ಫೈರ್ ಮಾಡೋದಕ್ಕೇನೆ ಬರ್ತಿರ್ಲಿಲ್ಲ ಅಂತ ಗೊತ್ತಾಗಿರುತ್ತೆ. ಜೊತೆಗೆ ಲೋಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಚೆಕ್ ಮಾಡಿದಾಗ ಆ ವ್ಯಕ್ತಿಯ ಬಳಿ ಗನ್ ಫೈರ್ ಮಾಡೋದಕ್ಕೆ ಲೈಸೆನ್ಸೇ ಇರ್ಲಿಲ್ಲ ಅಂತ ಗೊತ್ತಾಗಿರುತ್ತೆ. ಹೀಗೆ ಗನ್ ಯೂಸ್ ಮಾಡೋದಕ್ಕೇನೆ ಬಾರದೇ ಇರುವ ವ್ಯಕ್ತಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ನಂತರ ತಾನೇ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಈಕೆಗೆ ಅನುಮಾನ ಶುರುವಾಗಿರುತ್ತೆ. ಟೆಸ್, ನನ್ನ ಪ್ರಕಾರ ಮೊದಲಿಗೆ ಆ ಮಹಿಳೆಯನ್ನ ಕೊಲೆ ಮಾಡಿ ನಂತರ ಆಕೆ ಗಂಡನನ್ನ ಕೂಡ ಯಾರೋ ಕೊಲೆ ಮಾಡಿದ್ದಾರೆ. ಆ ಏರಿಯಾದಲ್ಲಿ ವಾಸ ಮಾಡುವ ಜನರನ್ನ ಎನ್ಕ್ವೈರಿ ಮಾಡಿದಾಗ ಎಕ್ಸ್ ಮಿಲಿಟರಿ ಆಫೀಸರ್ ಆಗಿರುವ ಸೀವರ್ ಮೇಲೆ ಮೊದಲಿಗೆ ಅನುಮಾನ ಬಂದಿತ್ತು. ಆದ್ರೆ ಅವರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು ಅವರು ನೋಡೋದಕ್ಕೆ ರಫ್ ಅಂಡ್ ಟಫ್ ಆಗಿ ಇದ್ರೂ ಕೂಡ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ ಅಂತ. ಅದಕ್ಕೆ ಟೆಸ್ ಕೂಡ, ಮೇಡಮ್, ಆ ಸೀವರ್ ಎಂಬ ವ್ಯಕ್ತಿ ಆಗಾಗ ನನ್ನ ಮನೆಯ ಸುತ್ತಮುತ್ತ ಓಡಾಡ್ತಿರ್ತಾನೆ. ನಾನೇ 2-3 ಬಾರಿ ವಿಚಾರಿಸಿದ್ದೀನಿ, ಆದ್ರೆ ಆತ ಏನೋ ಒಂದು ರೀಸನ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಆ ರಿಪೋರ್ಟರ್ ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಟೆಸ್, ಮೊದಲಿಗೆ ಕೊಲೆಯಾದ ಆ ಮಹಿಳೆ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ನನಗೊಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಅದೇನಂದ್ರೆ ಆ ಮಹಿಳೆ ಅದೇ ಏರಿಯಾದ ಯಾರೊಬ್ಬ ವ್ಯಕ್ತಿಯ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ಲಂತೆ. ನಾನು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಶಾಕಿಂಗ್ಲಿ ನಿಮ್ಮ ಮನೆಯ ಎದುರುಗಡೆ ವಾಸ ಮಾಡ್ತಿರುವ ಡೇವಿಡ್ ಆ ಮಹಿಳೆ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ದ ಅಂತ ಹೇಳ್ತಾಳೆ. ಇಷ್ಟು ದಿನ ಡೇವಿಡ್ ಒಬ್ಬ ಒಳ್ಳೆ ವ್ಯಕ್ತಿ ಅಂದುಕೊಂಡಿದ್ದ ಟೆಸ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಹಾಗಾದ್ರೆ ಆ ಮಹಿಳೆಯನ್ನ ಹಾಗೂ ಆಕೆ ಗಂಡನನ್ನ
ಆ ಡೇವಿಡ್ ಕೊಲೆ ಮಾಡಿರ್ಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಟೆಸ್ ತಕ್ಷಣವೇ ತನ್ನ ತಂಗಿಯ ಜೊತೆ ಸೇರಿಕೊಂಡು ಡೇವಿಡ್ ನ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಗೊತ್ತಾಗೋದೇನೆಂದ್ರೆ ಡೇವಿಡ್ ಈಗ ವಾಸ ಮಾಡ್ತಿರುವ ಆ ಮನೆ ಅವನ ಹೆಸರಲ್ಲಾಗಲಿ ಅವನ ಹೆಂಡತಿಯ ಹೆಸರಲ್ಲಾಗಲಿ ಇಲ್ಲ. ಹಾಗಾದ್ರೆ ಡೇವಿಡ್ ಬೇರೆಯವರ ಮನೆಯಲ್ಲಿ ಯಾಕೆ ವಾಸ ಮಾಡ್ತಿದ್ದಾನೆ ಅಂತ ಇಬ್ಬರಿಗೂ ಶಾಕ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಡೇವಿಡ್ ಟೆಸ್ಲನ್ನ ಮಾತನಾಡಿಸೋದಕ್ಕೆ ಅಂತ ಮನೆಯ ಬಳಿ ಬರ್ತಾನೆ. ಕ್ಯಾಶುಯಲ್ ಆಗಿ ಮಾತನಾಡ್ತಾ ಟೆಸ್, ನಿಮ್ಮ ಬಿಹೇವಿಯರ್ ಅನ್ನ ಹಾಗೂ ನೀವು ಮಾತನಾಡುವ ಶೈಲಿಯನ್ನ ನೋಡಿದ್ರೆ ಸತ್ತಿರುವ ನನ್ನ ಹೆಂಡತಿನೇ ನೆನಪಾಗ್ತಾಳೆ. ಡೇವಿಡ್ ನ ಮಾತುಗಳನ್ನ ಕೇಳಿದ ಟೆಸ್ಗೆ ಒಂದು ರೀತಿ ಆಕ್ವರ್ಡ್ ಫೀಲಿಂಗ್ ಆಗಿ ತಕ್ಷಣ ಮನೆಗೆ ವಾಪಸ್ ಬರ್ತಾಳೆ. ಆ ದಿನ ರಾತ್ರಿ ಟೆಸ್ ಮಲಗಿಕೊಂಡಿದ್ದಾಗ ಇದಕ್ಕಿದ್ದ ಹಾಗೆ ಮನೆಯ ಡೋರ್ ಬೆಲ್ ಅನ್ನ ಯಾರೋ ರಿಂಗ್ ಮಾಡ್ತಾರೆ. ಇಷ್ಟೊತ್ತಲ್ಲಿ ಯಾರು ಅಂತ ಹೆದರಿಕೊಂಡೆ ಹೋಗಿ ನೋಡಿದ್ರೆ ರಿಪೋರ್ಟರ್ ಮನೆಗೆ ಬಂದಿರ್ತಾಳೆ. ಮೇಡಮ್, ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದೀರಾ, ಏನ್ ವಿಷಯ ಅಂತ ಕೇಳಿದಾಗ ಆ ರಿಪೋರ್ಟರ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಟೆಸ್, ಆ ದಿನ ನಾನು ನಿನಗೆ ಪೂರ್ತಿ ವಿಷಯವನ್ನ ಹೇಳಲಿಲ್ಲ. ಆ ದಿನ ನಿನ್ನ ಜೊತೆ ಮಾತನಾಡಿದ ನಂತರ ಮತ್ತೆ ಡೇವಿಡ್ ನ ಬಗ್ಗೆ ವಿಚಾರಿಸಿದೆ. ಆಗ ನನಗೆ ಗೊತ್ತಾಗಿದ್ದೇನೆಂದ್ರೆ ಡೇವಿಡ್ ಇಲ್ಲಿಗೆ ಬರೋದಕ್ಕೂ ಮುಂಚೆ ಬೇರೊಂದು ಊರಲ್ಲಿ ಫಿನಾನ್ಷಿಯಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ನಂತೆ. ಒಂದು ದಿನ ಅನಾರೋಗ್ಯದ ಕಾರಣದಿಂದಾಗಿ ಡೇವಿಡ್ ನ ಹೆಂಡತಿ ಇದ್ದಕ್ಕಿದ್ದ ಹಾಗೆ ಸತ್ತು ಹೋದ್ಲಂತೆ. ತನ್ನ ಹೆಂಡತಿಯನ್ನ ಕಳೆದುಕೊಂಡ ನಂತರ ಡೇವಿಡ್ ಮೆಂಟಲಿ ಡಿಸ್ಟರ್ಬ್ ಆಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯರ ಜೊತೆ ಮಿಸ್ಬಿಹೇವ್ ಮಾಡಿದ್ನಂತೆ. ಡೇವಿಡ್ ನ ಬಿಹೇವಿಯರ್ ನೋಡಿದ ಕಂಪನಿ ಮ್ಯಾನೇಜ್ಮೆಂಟ್ ಅವನನ್ನ ಕೆಲಸದಿಂದ ತೆಗೆದುಹಾಕಿದ್ರಂತೆ. ಅದಾದ ನಂತರವೇ ಡೇವಿಡ್ ಇಲ್ಲಿಗೆ ಬಂದು ಕೊಲೆಯಾದ ಆ ಮಹಿಳೆಯ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ನಂತೆ. ಆಕೆಯ ಮಾತುಗಳನ್ನ ಕೇಳಿದ ಟೆಸ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗಲೇ ದೂರದಲ್ಲಿ ನಿಂತು ಯಾರೋ ಅಬ್ಸರ್ವ್ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಸ್ವಲ್ಪ ಸಮಯದ ನಂತರ ವಿಲ್ಲೋ ಮನೆಗೆ ಬರ್ತಾಳೆ. ಈ ವಿಷಯ ತನ್ನ ತಂಗಿಗೆ ಗೊತ್ತಾದ್ರೆ ಆಕೆ ಹೆದರಿಕೊಳ್ತಾಳೆ. ಹಾಗಾಗೋದು ಬೇಡ ಅಂತ ತಕ್ಷಣ ಆಕೆಯನ್ನ ಹಿಂದಿನ ಡೋರ್ ನಿಂದ ಕಳುಹಿಸಿ ಬಿಡ್ತಾಳೆ. ಆದ್ರೆ ಒಳಗಡೆ ಬಂದ ವಿಲಿಯಂಗೆ ತನ್ನ ಅಕ್ಕ ಇಷ್ಟೊತ್ತು ಯಾರ ಜೊತೆನೋ ಮಾತನಾಡ್ತಿದ್ಲು ಅಂತ ಅನುಮಾನ ಬರುತ್ತೆ. ಅಲ್ಲೇ ಇದ್ದ ಡ್ರಾಯರ್ ಅನ್ನ ಓಪನ್ ಮಾಡಿ ನೋಡಿದಾಗ 2 ಕೊಲೆಗಳ ಬಗ್ಗೆ ಹಾಗೂ ಡೇವಿಡ್ ನ ಬಗ್ಗೆ ಬರೆದಿರುವ ಆರ್ಟಿಕಲ್ಸ್ ಗಳು ಕಾಣಿಸುತ್ತವೆ. ಈಗ ವಿಲ್ಲೋಗೂ ಕೂಡ ಅರ್ಥವಾಗುತ್ತೆ ಇಷ್ಟು ದಿನ ತನ್ನ ಅಕ್ಕ ಫ್ರೆಂಡ್ಶಿಪ್ ಮಾಡಿದ್ದ ಆ ಡೇವಿಡ್ ಸರಿ ಇಲ್ಲ ಅಂತ. ಮರುದಿನ ಬೆಳಿಗ್ಗೆನೆ ಡೇವಿಡ್ ನನ್ನ ಮೀಟ್ ಮಾಡಿ ಇನ್ ಮುಂದೆ ನನ್ನ ಅಕ್ಕನನ್ನ ಮೀಟ್ ಮಾಡೋದು ಮಾತನಾಡಿಸೋದೆಲ್ಲ ಮಾಡ್ಬೇಡಿ ಅಂತ ಹೇಳಿಬಿಡ್ತಾಳೆ. ಮತ್ತೊಂದು ಕಡೆ ಟೆಸ್ ಶೆಲ್ಬಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಸಿಟಿಯ ಒಂದು ರೆಸ್ಟೋರೆಂಟ್ ಗೆ ಹೋಗಿರ್ತಾಳೆ. ಆಗ ಚಿತ್ರದ ಶುರುವಿನಲ್ಲಿ ಟೆಸ್ ಹೊಸದಾಗಿ ಅಮ್ಮನೆಗೆ ಶಿಫ್ಟ್ ಆದಾಗ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದ ಆ ವ್ಯಕ್ತಿ ಕಾಣಿಸ್ತಾನೆ. ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದ ಆ ವ್ಯಕ್ತಿ ಇಲ್ಲೇನ್ ಮಾಡ್ತಿದ್ದಾನೆ ಅಂತ ನೋಡ್ತಿದ್ದಾಗ ಶಾಕಿಂಗ್ಲಿ ಆ ವ್ಯಕ್ತಿ ಡೇವಿಡ್ ನನ್ನ ಮೀಟ್ ಮಾಡ್ತಾನೆ. ಅವರಿಬ್ಬರು ಒಟ್ಟಿಗೆ ಮಾತನಾಡ್ತಿರೋದನ್ನ ನೋಡಿದ ಟೆಸ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈಗ ಆ ರಿಪೋರ್ಟರ್ ಹೇಳಿದ ಹಾಗೆ ಈ ಡೇವಿಡ್ ಪಕ್ಕ ಒಬ್ಬ ಕ್ರಿಮಿನಲ್. ಇವನ ವಿರುದ್ಧ ಪ್ರಾಪರ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇವನನ್ನ ಅರೆಸ್ಟ್ ಮಾಡಿಸಬೇಕು ಅಂತ ಡಿಸೈಡ್ ಆಗ್ತಾಳೆ. ತಕ್ಷಣ ಡೇವಿಡ್ ಮನೆಯಲ್ಲಿ ಇಲ್ಲದಿರುವ ಸಮಯವನ್ನ ನೋಡಿಕೊಂಡು ಅವನ ಮನೆಯ ಒಳಗಡೆ ಯಾರಿಗೋ ಗೊತ್ತಾಗದ ಹಾಗೆ ಹೋಗ್ತಾಳೆ. ತಕ್ಷಣ ಡೇವಿಡ್ ಕೊಲೆ ಮಾಡಿರೋದಕ್ಕೆ ಏನಾದ್ರೂ ಎವಿಡೆನ್ಸ್ ಗಳು ಸಿಗುತ್ತಾ ಅಂತ ಚೆಕ್ ಮಾಡ್ತಿದ್ದಾಗ ಒಂದು ಫೈಲ್ ಆಕೆಗೆ ಸಿಗುತ್ತೆ. ಅದರ ಒಳಗಡೆ ಟೆಸ್ ಹಾಗೂ ಆಕೆ ಗಂಡ ಅಮ್ಮನೆಗೆ ಶಿಫ್ಟ್ ಆದಾಗಿನಿಂದ ಡೇವಿಡ್ ತೆಗೆದಿರುವ ಫೋಟೋಸ್ ಗಳು ಇರುತ್ತವೆ. ಹಾಗಾದ್ರೆ ಇಷ್ಟು ದಿನ ಈ ಡೇವಿಡ್ ತನ್ನನ್ನ ಅಬ್ಸರ್ವ್ ಮಾಡ್ತಿದ್ದ ಅಂತ ಟೆಸ್ಗೆ ಕನ್ಫರ್ಮ್ ಆಗುತ್ತೆ. ಮತ್ತೇನಾದ್ರೂ ಎವಿಡೆನ್ಸ್ ಗಳು ಸಿಗುತ್ತಾ ಅಂತ ಚೆಕ್ ಮಾಡ್ತಿದ್ದಾಗ ಶಾಕಿಂಗ್ಲಿ ಈ ಹಿಂದೆ ಕೊಲೆಯಾಗಿರುವ ಆ ಮಹಿಳೆ ಹಾಗೂ ಆಕೆ ಗಂಡನ ಫೋಟೋಸ್ ಗಳು ಕೂಡ ಇರುತ್ತವೆ. ಹೀಗೆ ಆ ಫೋಟೋಸ್ ಗಳನ್ನ ನೋಡ್ತಿರುವಾಗ್ಲೇ ಮನೆಯ ಬೇಸ್ಮೆಂಟ್ ನ ಬೀಗವನ್ನ ಅಲ್ಲೇ ಇಟ್ಟಿರೋದನ್ನ ಗಮನಿಸ್ತಾಳೆ. ತಕ್ಷಣ ಆ ಬೀಗವನ್ನ ತೆಗೆದುಕೊಂಡು ಮನೆಯ ಬೇಸ್ಮೆಂಟ್ ನ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಅದೇ ಸಮಯಕ್ಕೆ ರಿಪೋರ್ಟರ್ ಡೇವಿಡ್ ವಾಸ ಮಾಡ್ತಿರುವ ಅವನ ಮನೆಯ ಓನರ್ ನ ನಂಬರ್ ಅನ್ನ ಸೆಂಡ್ ಮಾಡ್ತಾಳೆ. ಟೆಸ್ ತಕ್ಷಣವೇ ಆ ನಂಬರ್ ಗೆ ಕಾಲ್ ಮಾಡ್ತಾಳೆ. ನೋಡಿದ್ರೆ ಆ ನಂಬರ್ ಅದೇ ರೂಮ್ ನಲ್ಲೇ ರಿಂಗ್ ಆಗ್ತಿರುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಡೇವಿಡ್ ಅಮ್ಮನೆಯ ಓನರ್ ನನ್ನ ಕೊಲೆ ಮಾಡಿ ಅವನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡದೆ ಹಾಗೆ ಬಿಟ್ಟಿರ್ತಾನೆ. ಒಂದು ವೇಳೆ ಓನರ್ ನ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆದ್ರೆ ಪೊಲೀಸರಿಗೆ ಅನುಮಾನ ಬರುತ್ತೆ ಅಂತ ಆ ರೀತಿ ಮಾಡಿರ್ತಾನೆ. ಪಕ್ಕದಲ್ಲಿದ್ದ ಫ್ರೀಜರ್ ಅನ್ನ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಮನೆಯ ಓನರ್ ನ ಡೆಡ್ ಬಾಡಿ ಅಲ್ಲಿರೋದು ಕಾಣಿಸುತ್ತೆ. ಇಷ್ಟು ಎವಿಡೆನ್ಸ್ ಗಳು ಸಾಕು ಅಂತ ಇನ್ನೇನು ಅಲ್ಲಿಂದ ಹೋಗ್ತಿರುವಾಗ ಪಕ್ಕದ ರೂಮ್ ನಲ್ಲಿ ಏನೋ ಶಬ್ದ ಆಗುತ್ತೆ. ಆ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಈಕೆ ತಂಗಿ ವಿಲ್ಲೋಳನ್ನ ಕಿಡ್ನಾಪ್ ಮಾಡಿ ಕೂಡಿ ಹಾಕಿರ್ತಾನೆ. ಈ ಸೈಕೋ ಡೇವಿಡ್ ನನ್ನ ತಂಗಿಯನ್ನ ಯಾಕೆ ಕಿಡ್ನಾಪ್ ಮಾಡಿದ್ದಾನೆ ಅಂತ ಟೆಸ್ಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಆಕೆಯನ್ನ ಕರೆದುಕೊಂಡು ಅಲ್ಲಿಂದ ಹೊರಗಡೆ ಬರ್ಬೇಕು ಅನ್ನುವಷ್ಟರಲ್ಲೇ ಡೇವಿಡ್ ಮನೆಗೆ ವಾಪಸ್ ಬರ್ತಾನೆ. ಆತ ತನ್ನ ಕಾರನ್ನ ಶೆಡ್ ನ ಒಳಗಡೆ ಪಾರ್ಕ್ ಮಾಡಬೇಕು ಅನ್ನುವಷ್ಟರಲ್ಲೇ ಟೆಸ್ ತನ್ನ ತಂಗಿಯನ್ನ ಕರೆದುಕೊಂಡು ಮನೆಯಿಂದ ಹೊರಗಡೆ ಬರ್ತಾಳೆ. ಈ ಕಡೆ ಮನೆಯ ಒಳಗಡೆ ಹೋಗ್ತಿದ್ದ ಹಾಗೇನೆ ಡೇವಿಡ್ಗೆ ಅರ್ಥವಾಗುತ್ತೆ ತಾನು ಇಲ್ಲದಿರುವಾಗ ಮನೆಗೆ ಯಾರೋ ಬಂದಿದ್ರು ಅಂತ. ತಕ್ಷಣ ಬೇಸ್ಮೆಂಟ್ ಗೆ ಹೋಗಿ ನೋಡಿದ್ರೆ ತಾನು ಕೂಡಿ ಹಾಕಿದ್ದ ಟೆಸ್ ನ ತಂಗಿ ಕಾಣಿಸ್ತಿಲ್ಲ ಅಂತ ಗೊತ್ತಾಗುತ್ತೆ.
ಈ ಕಡೆ ಟೆಸ್ ಪೊಲೀಸರಿಗೆ ಇನ್ನೇನೋ ಕಾಲ್ ಮಾಡಬೇಕು ಅನ್ನೋಷ್ಟರಲ್ಲೇ ಆ ಸೈಕೋ ಡೇವಿಡ್ ಇವಳ ಮನೆಗೇನೆ ಬಂದು ಬಿಡುತ್ತಾನೆ. ಮೊದಲಿಗೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮಾರ್ಕ್ಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡುತ್ತಾನೆ. ನಂತರ ಅಲ್ಲೇ ಇದ್ದ ಟೆಸ್ಗೆ ಸರಿಯಾಗಿ ಹೊಡೆದು ಹುಚ್ಚನ ರೀತಿ ವಿಚಿತ್ರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಟೆಸ್ಲನ್ನ ತನ್ನ ಹೆಂಡತಿ ಎಂದುಕೊಂಡು ಆಕೆಯನ್ನ ಮುದ್ದಾಡೋದಕ್ಕೆ ಶುರು ಮಾಡ್ತಾನೆ. ಹೆದರಿಕೊಂಡ ಟೆಸ್ ಜೋರಾಗಿ ಕಿರುಚಾಡುತ್ತಾ ಡೇವಿಡ್ ನಿನಗೇನಾದ್ರೂ ಹುಚ್ಚು ಹಿಡಿದಿದ್ಯಾ, ನಾನು ನಿನ್ನ ಹೆಂಡತಿ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಡೇವಿಡ್ ಮತ್ತೆ ವಿಚಿತ್ರವಾಗಿ ನಗುತ್ತಾ ಇದೇ ರೀತಿ ಹೇಳಿದ್ದಕ್ಕೇನೆ ಈ ಮುಂಚೆ ಈ ಮನೆಯಲ್ಲಿ ವಾಸ ಮಾಡ್ತಿದ್ದ ಆ ಮಹಿಳೆಯನ್ನ ಸಾಯಿಸಿ ಬಿಟ್ಟೆ, ನೀನು ಕೂಡ ಅದೇ ರೀತಿ ಮಾತನಾಡಿದ್ರೆ ನಿನ್ನನ್ನ ಕೂಡ ಸಾಯಿಸಿ ಬಿಡ್ತೀನಿ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ, ಈ ಡೇವಿಡ್ ಕೆಲವು ವರ್ಷಗಳ ಹಿಂದೆ ತಾನು ತುಂಬಾನೇ ಪ್ರೀತಿ ಮಾಡ್ತಿದ್ದ ತನ್ನ ಹೆಂಡತಿಯನ್ನ ಕಳೆದುಕೊಂಡು ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾನೆ. ದಿನಗಳು ಕಳೆದಂತೆ ಇವನ ಮೆಂಟಲ್ ಪ್ರಾಬ್ಲಮ್ ಜಾಸ್ತಿಯಾಗಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯರ ಜೊತೆ ತನ್ನ ಹೆಂಡತಿ ಅಂದುಕೊಂಡು ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಇವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೆಲಸದಿಂದ ತೆಗೆದುಹಾಕಿರ್ತಾರೆ. ಅದಾದ ನಂತರವೇ ಡೇವಿಡ್ ಆ ಊರನ್ನ ಬಿಟ್ಟು ಈ ಊರಿಗೆ ಬಂದು ಈ ಮನೆಯಲ್ಲಿ ಬಾಡಿಗೆಗೆ ವಾಸ ಮಾಡ್ತಿರ್ತಾನೆ. ಆದ್ರೆ ಕೆಲವು ದಿನಗಳ ನಂತರ ಮನೆಯ ಓನರ್ ನನ್ನ ಕೊಲೆ ಮಾಡಿ ತಾನೇ ಈ ಮನೆಯ ಓನರ್ ಅಂತ ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಹಾಗೂ ಈಗ ಟೆಸ್ ವಾಸ ಮಾಡ್ತಿರುವ ಆ ಮನೆಯಲ್ಲಿ ಈ ಹಿಂದೆ ವಾಸ ಮಾಡ್ತಿದ್ದ ಮಹಿಳೆಯ ಜೊತೆ ಇಲ್ಲೀಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ಆದ್ರೆ ಮೊದಲೇ ಮೆಂಟಲಿ ಪ್ರಾಬ್ಲಮ್ ಇದ್ದ ಈ ಡೇವಿಡ್ ಆಕೆಯನ್ನ ಕೂಡ ತನ್ನ ಹೆಂಡತಿ ಅಂದುಕೊಂಡು ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಇವನ ಮಾತುಗಳನ್ನ ಕೇಳಿ ಶಾಕ್ ಆದ ಆ ಮಹಿಳೆ ನಾನು ನಿನ್ನ ಹೆಂಡತಿಯಲ್ಲ ಅಂತ ಹೇಳ್ತಿದ್ದ ಹಾಗೆ ಕೋಪಗೊಂಡ ಈ ಡೇವಿಡ್ ಆಕೆಯನ್ನ ಸಾಯಿಸಿ ಬಿಟ್ಟಿರ್ತಾನೆ. ನಂತರ ಆಕೆ ಗಂಡನನ್ನ ಕೂಡ ಕೊಲೆ ಮಾಡಿ ಅವನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸೀನ್ ಕ್ರಿಯೇಟ್ ಮಾಡಿರ್ತಾನೆ. ಹೀಗೆ ಆ ಗಂಡ ಹೆಂಡತಿ ಸತ್ತ ನಂತರ ಈ ಮನೆಗೆ ಬಂದ ಟೆಸ್ಲನ್ನ ಕೂಡ ತನ್ನ ಹೆಂಡತಿ ಅಂದುಕೊಂಡು ಆಕೆಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಇದೇ ಕಾರಣಕ್ಕೆ ಆಕೆಯನ್ನ ಫಾಲೋ ಮಾಡ್ತಾ ಆಗಾಗ ಆಕೆಯ ಫೋಟೋಸ್ ಗಳನ್ನ ಕ್ಲಿಕ್ ಮಾಡಿಕೊಳ್ತಿರ್ತಾನೆ. ನಂತರ ಆಕೆ ಜೊತೆ ಮತ್ತಷ್ಟು ಕ್ಲೋಸ್ ಆಗೋದಕ್ಕೆ ತನಗೆ ಗೊತ್ತಿದ್ದ ಒಬ್ಬ ರೌಡಿಗೆ ಆಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿರ್ತಾನೆ. ಹಾಗೂ ಆತ ಅಟ್ಯಾಕ್ ಮಾಡುವ ಸಮಯಕ್ಕೆ ಸರಿಯಾಗಿ ಹೋಗಿ ಆಕೆಯನ್ನ ಕಾಪಾಡಿ ಆಕೆಯ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರ್ತಾನೆ. ನಂತರ ಯಾವಾಗ ಟೆಸ್ಲ ತಂಗಿ ವಿಲ್ಲೋ ನನ್ನ ಅಕ್ಕನನ್ನ ಮಾತನಾಡಿಸ್ಬೇಡ ಮೀಟ್ ಆಗ್ಬೇಡ ಅಂತ ಹೇಳಿದ್ಲು ಆಕೆ ಅಡ್ಡಿ ಆಗ್ತಾಳೆ ಅಂತ ಆಕೆಯನ್ನ ಕೂಡ ಕಿಡ್ನಾಪ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇನ್ನೇನೋ ಟೆಸ್ಲನ್ನ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ ರಿಟೈರ್ಡ್ ಆರ್ಮಿ ಆಫೀಸರ್ ಸೀವರ್ ಬರ್ತಾನೆ. ಡೇವಿಡ್ಗೆ ಪ್ರಜ್ಞೆ ತಪ್ಪುವ ಹಾಗೆ ಹೊಡೆದು ಟೆಸ್ಲನ್ನ ಕಾಪಾಡ್ತಾನೆ. ನಂತರ ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಬಂದ ಪೊಲೀಸರು ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಡೇವಿಡ್ ನನ್ನ ಅರೆಸ್ಟ್ ಮಾಡ್ತಾರೆ. ಆ ಮೂಲಕ ಟೆಸ್ ಆ ಮನೆಯಲ್ಲಿ ತನ್ನ ಗಂಡ ಹಾಗೂ ತಂಗಿಯ ಜೊತೆ ಆರಾಮಾಗಿ ಜೀವನ ನಡೆಸೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.